ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. 1971ರಲ್ಲಿ ಹೊಡೆದ ತಿಂದಿದ್ದ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಬಂಗಾಳ ಕೊಲ್ಲಿಗೆ ತನ್ನ ಸಬ್ಮರೀನ್ ನುಗ್ಗಿಸೋಕೆ ದೊಡ್ಡ ಪ್ಲಾನ್ ಹಾಕಿದೆ. ಅತ್ತ ಡ್ರ್ಯಾಗನ್ ಚೈನಾ ಕೂಡ ಸುಮ್ಮನೆ ಇಲ್ಲ. ನಮ್ಮ ಬಾರ್ಡರ್ ಪಕ್ಕನೆ ಇನ್ನೊಂದು ದೊಡ್ಡ ಕಿತಾಪತಿಯನ್ನ ಶುರು ಮಾಡ್ಕೊಂಡಿದೆ. ಬ್ರಹ್ಮಪುತ್ರ ನದಿಗೆ ಜಗತ್ತಿನ ಅತಿ ದೊಡ್ಡ ಡ್ಯಾಮ್ ಕಟ್ಟಿ ಭಾರತಕ್ಕೆ ಟೆನ್ಷನ್ ಕೊಡೋಕೆ ರೆಡಿ ಆಗ್ತಾ ಇದೆ. ಇನ್ನೊಂದ್ ಕಡೆ ನೋಡಿದ್ರೆ ಕಡೆಗೂ ಅಮೆರಿಕ ಇರಾನ್ ನಡುವೆ ಬಿಗ್ ಪೀಸ್ ಡೀಲ್ ಫೈನಲ್ ಆಗಿದೆ. ಇದರಿಂದ ತೈಲ ಬೆಲೆ ಮತ್ತಷ್ಟು ಕುಸಿತಾನೆ ಹೋಗ್ತಾ ಇದೆ. ಬನ್ನಿ ಈ ಎಲ್ಲ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಅನ್ನ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಮೊದಲು ನಮ್ಮ ಹಿತ್ತಲಾಗಿರೋ ಬಂಗಾಳ ಕೊಲ್ಲಿಯಲ್ಲಿ ಪಾಕಿಸ್ತಾನ ಮಾಡ್ತಿರೋ ಆ ದೊಡ್ಡ ಪ್ಲಾನ್ ಏನು ಅನ್ನೋದನ್ನ ನಾವು ನೋಡ್ಬಿಡೋಣ. 1971ರ ಬಳಿಕ ಪಾಕ್ ಆರ್ಮಿ ಮತ್ತೆ ಬಂಗಾಳ ಕೊಲ್ಲಿಯಲ್ಲಿ ಸಬ್ಮರೀನ್ ನಿಯೋಜಿಸೋಕೆ ಮುಂದಾಗಿದೆ. ಸ್ನೇಹಿತರಲ್ಲಿ ಗಮನಿಸಿ, 1971ರ ಕದನದಲ್ಲಿ ನಮ್ಮ ನೌಕಾಪಡೆ ಪಾಕಿಸ್ತಾನದ ಸಬ್ಮರೀನ್ PNS ಗಾಜಿಯನ್ನ ಮುಳುಗಿಸಿ ಹಾಕಿತ್ತು ಬಂಗಾಳ ಕೊಲ್ಲಿಯಲ್ಲಿ. ಆಮೇಲೆ ಬಂಗಾಳ ಕೊಲ್ಲಿ ಕಡೆ ಪಾಕ್ನ ಯಾವ ಸಬ್ಮರೀನ್ ಮುಖ ಕೂಡ ಹಾಕಿರಲಿಲ್ಲ. ಈಗ 55 ವರ್ಷಗಳ ಬಳಿಕ ಅಲ್ಲಿಗೆ ತನ್ನ ಸಬ್ಮರೀನ್ಗಳನ್ನ ನುಗ್ಗಿಸೋಕೆ ಪಾಕಿಸ್ತಾನ ಭಾರಿ ದೊಡ್ಡ ಸ್ಕೆಚ್ ಹಾಕ್ತಾ ಇದೆ ಅಂತ ವರದಿ ಹೇಳಿದೆ. ಚೀನಾ ರೆಡಿ ಮಾಡಿಕೊಟ್ಟಿರುವ ಹ್ಯಾಂಗೋರ್ ಕ್ಲಾಸ್ನ ಮೊದಲ ಸಬ್ಮರೀನ್ ಈಗ ಆಲ್ರೆಡಿ ಪಾಕಿಸ್ತಾನದ ಕರಾಚಿ ನೌಕಾನೆಲೆಗೆ ಬಂದು ತಲುಪಿದೆ. ಈ ಸಬ್ಮರೀನ್ ಅನ್ನ ಚೀನಾದಿಂದ ತರ್ತಾ ಇದ್ದ ಪಾಕ್ ನೌಕಾಪಡೆಯ ಕಮಾಂಡರ್ ಉಮರ್ ಫಾರೂಕ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹೊಸ ಸಬ್ಮರೀನ್ ಬಂದ್ಮೇಲೆ ಬಂಗಾಳ ಕೊಲ್ಲಿಯಲ್ಲಿ ನಮ್ಮ ಪವರ್ ತೋರಿಸೋಕೆ ದೊಡ್ಡ ಎಂಜಿನ್ ಸಿಕ್ಕಂತಾಗುತ್ತೆ. ಇದು ಕಂಪ್ಲೀಟ್ ಗೇಮ್ ಚೇಂಜರ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಇಷ್ಟೊಂದು ದುರಹಂಕಾರ ಬರೋಕೆ ಇನ್ನೊಂದು ಕಾರಣ ಏನ್ ಗೊತ್ತಾ? ಬಾಂಗ್ಲಾದಲ್ಲಿ ಈಗಿರೋ ಸ್ಥಿತಿ. ಶೇಖ್ ಹಸೀನಾ ಭಾರತದ ಫ್ರೆಂಡ್ ಆಗಿದ್ರು. ಅವರ ಸರ್ಕಾರ ಬಿದ್ದು ಹೋದಾಗಿನಿಂದ ಪಾಕ್ ಮತ್ತು ಬಾಂಗ್ಲಾ ಮಿಲಿಟರಿಯ ಫ್ರೆಂಡ್ಶಿಪ್ ಜೋರಾಗ್ತಾ ಇದೆ. ಕಳೆದ 2025ರ ನವೆಂಬರ್ನಲ್ಲಂತೂ ಪಾಕ್ನ ದೊಡ್ಡ ಯುದ್ಧ ನೌಕೆ PNS ಸೈಫ್ 1971ರ ಯುದ್ಧದ ನಂತರ ಮೊದಲ ಬಾರಿಗೆ ಬಾಂಗ್ಲಾದ ಚಿತ್ತಗಾಂಗ್ ಬಂದರಿಗೆ ಬಂದು ನಿಂತ್ಕೊಂಡಿತ್ತು. ಅಷ್ಟೇ ಅಲ್ಲ, ಬಾಂಗ್ಲಾದೇಶದ ಏರ್ ಫೋರ್ಸ್ ಚೀಫ್ ಕೂಡ ಪಾಕಿಸ್ತಾನಕ್ಕೆ ಹೋಗಿ ಫೈಟರ್ ಜೆಟ್ ಕೊಳ್ಳೋಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಇದನ್ನೇ ಬಳಸ್ಕೊಂಡು ಪಾಕ್ ಈಗ ಭಾರತದ ಹಿತ್ತಲಾಗಿರೋ, ಭಾರತದ ಪ್ರಾಬಲ್ಯ ಇರೋ, ಭಾರತ ಕವರ್ ಆಗಿರೋ ಎಲ್ಲ ಕಡೆಯಿಂದಲೂ ಬಂಗಾಳ ಕೊಲ್ಲಿ ಪ್ರದೇಶ ಇಲ್ಲಿಗೆ ಮೂತಿ ತೋರಿಸೋಕೆ ಟ್ರೈ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಈ ಹ್ಯಾಂಗೋರ್ ಕ್ಲಾಸ್ ಹೆಸರಿನ ಹಿಂದೆ ಒಂದು ಇತಿಹಾಸ ಇದೆ. 1971ರ ಯುದ್ಧದಲ್ಲಿ ಪಾಕಿಸ್ತಾನದ ಹಳೆ ಹ್ಯಾಂಗೋರ್ ಕ್ಲಾಸ್ ಸಬ್ಮರೀನ್ ಭಾರತದ INS ಕುಕ್ರಿ ಯುದ್ಧ ನೌಕೆಯನ್ನ ಮುಳುಗಿಸಿ 176 ಭಾರತೀಯ ನಾವಿಕರನ್ನ ಬಲಿ ಪಡೆದಿತ್ತು. ದೊಡ್ಡ ಅಚೀವ್ಮೆಂಟ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ನಿಜ, ನಾವು ಮಾತ್ರ PNS ಗಾಜಿಯನ್ನ ಮುಳುಗಿಸಿರೋದಲ್ಲ, ಅವ್ರು ನಮಗೆ INS ಕುಕ್ರಿಯನ್ನ ಮುಳುಗಿಸಿ ಡ್ಯಾಮೇಜ್ ಮಾಡಿದ್ರು ಪಾಕಿಸ್ತಾನದವರು. ಆದ್ರೆ ಫೈನಲಿ ಯುದ್ಧದಲ್ಲಿ ಭಾರತ ಗೆಲ್ತು, ಬಾಂಗ್ಲಾಗೆ ಸ್ವಾತಂತ್ರ್ಯವನ್ನ ಕೊಡಿಸ್ತು. ಪಾಕಿಸ್ತಾನ ಈ ಭಾಗದಿಂದ ಕಾಯಂ ಆಗಿ ತೊಲಗ್ತು. ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಇಲ್ಲ ಅಂದ್ಮೇಲೆ ಬಂಗಾಳ ಕೊಲ್ಲಿಲಿ ಅವ್ರಿಗೆ ಏನಕ್ಕೆ ಜಾಗ ಸಿಗುತ್ತೆ? ಸೊ ಅಲ್ಲಿ ಬಂದ್ರು ಅಂತ ಹೇಳಿದ್ರೆ ನಮ್ಮನ್ನ ಎದುರಾಕೊಳ್ಬೇಕಾಗಿತ್ತು. ಅವ್ರದ್ದು ಅಲ್ಲೇ ಇರೋ ಜಾಗದಲ್ಲಿ ಬಂದ್ರೆ. ಸೊ ಅವರು ಬಂದಿರ್ಲಿಲ್ಲ. ಆಮೇಲೆ ಈ ಕಡೆಗೆ ಇಡೀ ಬಂಗಾಳ ಕೊಲ್ಲಿಯನ್ನ ಭಾರತ ಸುತ್ತುವರೆದಿದೆ. ಒಂದ್ ಕಡೆ ಪೆನಿನ್ಸುಲರ್ ಇಂಡಿಯಾ, ಮತ್ತೊಂದ್ ಕಡೆಗೆ ನಿಮಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕವರ್ ಆಗಿದೆ ಭಾರತ ಏರಿಯಾವನ್ನ. ಹಾಗೆ ನಮ್ಮ ಬಳಿ 3 ಆಕ್ಟಿವ್ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಇವೆ, 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇವೆ. ಹಾಗೆ ಸಬ್ಮರೀನ್ ಗಳನ್ನ ಬೇಟೆ ಆಡೋಕೆ ಅಂತಾನೆ P-8I ಪೊಸೈಡಾನ್ ಏರ್ಕ್ರಾಫ್ಟ್ಸ್ ಇದಾವೆ. ಅರ್ನಾಲಾ, ಮಾಹೆ ಕ್ಲಾಸ್ ನ ಹಡಗುಗಳನ್ನ ಕೂಡ ಭಾರತ ರೆಡಿ ಮಾಡಿಟ್ಕೊಂಡಿದೆ. ಹೀಗಾಗಿ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ನಮ್ಮ ಸೇನೆಗೆ ಹೆದರಿ ಪಾಕಿಸ್ತಾನ ನೇವಿ ಬಂಗಾಳ ಕೊಲ್ಲಿ ಕಡೆ ಮುಖ ಹಾಕದ್ ಬಿಡಿ, ಅರಬ್ಬಿ ಸಮುದ್ರ ಅವರ ಹಿತ್ತಲಲ್ಲೇ ಕೂಡ ಸಮುದ್ರ ಕಿಳಿಯಕ್ಕೆ ಧೈರ್ಯ ತೋರಿಸಿರ್ಲಿಲ್ಲ. ಬಂದರು ಬಿಟ್ಟು ಹೊರಗೆ ಬಂದಿರಲಿಲ್ಲ. ನಾಗರಿಕ ಹಡಗುಗಳ ಮಧ್ಯೆ ಅವರ ಹಡಗುಗಳನ್ನ ಬಚ್ಚಿಟ್ಟು ಕದ್ಕೂತ್ಕೊಂಡಿದ್ರು. ಹೀಗಾಗಿ ಪಾಕಿಸ್ತಾನ ಈಗ ಚೀನಾದ ಸಬ್ಮರೀನ್ ಗಳನ್ನ ತಂದು ರಾಶಿ ಹಾಕೊಂಡು ಭಾರತಕ್ಕೆ ಕಾಂಪೀಟ್ ಮಾಡ್ತೀನಿ ಅಂತ ಹೊರಡ್ತಾ ಇದೆ. ಇದು ನಮ್ಮನ್ನ ಮ್ಯಾಚ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಪಾಕಿಸ್ತಾನದ ಕೈಯಲ್ಲಿ ಅದಂತೂ ಸದ್ಯಕ್ಕಾಗಲ್ಲ. ನಾವು ಬಹಳ ಮುಂದೆ ಇದ್ದೀವಿ ನೌಕಾಪಡೆಯ ಬಲದಲ್ಲಿ. ಆದ್ರೂ ಭಾರತಕ್ಕೆ ಕಿರಿಕಿರಿ ಮಾಡೋ ಸಾಮರ್ಥ್ಯ ಈಗ ಬರ್ತಾ ಇದೆ ಪಾಕಿಸ್ತಾನಕ್ಕೆ. ಅದನ್ನ ನಾವು ಮಾನಿಟರ್ ಮಾಡಬೇಕು. ಇನ್ನೊಂದ್ ಕಡೆ ಡ್ರ್ಯಾಗನ್ ಚೈನಾ ಅರುಣಾಚಲ ಪ್ರದೇಶದ ಗಡಿ ಬಳಿ ಜಗತ್ತಿನ ಅತಿದೊಡ್ಡ ಡ್ಯಾಮ್ ಕಟ್ಟೋಕೆ ಈಗ ಶುರು ಮಾಡಿಬಿಟ್ಟಿದೆ. ಟಿಬೆಟ್ನ ಯಾರ್ಲುಂಗ್ ಸಾಂಗ್ಪೋ ನದಿಯ ಕೆಳಭಾಗದಲ್ಲಿ ಡ್ಯಾಮ್ ಕಾಮಗಾರಿ ಬೇಗ ನಡೀತಾ ಇದೆ. ಗುಪ್ತಚರ ಇಲಾಖೆ ಮತ್ತು ಸ್ಯಾಟಲೈಟ್ ಚಿತ್ರಗಳಿಂದ ಈ ವಿಚಾರ ಗೊತ್ತಾಗಿದೆ. ಟಿಬೆಟ್ನಲ್ಲಿ ಕರೆಂಟ್ ಉತ್ಪಾದನೆ ಮಾಡೋಕೆ ಚೀನಾ ಇದನ್ನ ಕಟ್ತಾ ಇದೆ. ಭಾರತದ ಗಡಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಭಾರತ ಈ ಪ್ರಾಜೆಕ್ಟ್ ಅನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಬ್ರಹ್ಮಪುತ್ರ ನದಿ ಪಾತ್ರದಲ್ಲಿ ಆಗ್ತಿರೋ ಎಲ್ಲ ಬೆಳವಣಿಗೆಗಳ ಮೇಲೆ ಕಣ್ಣಿಟ್ಟಿದ್ದೀವಿ ಅಂತ ಸರ್ಕಾರ ಲೋಕಸಭೆಯಲ್ಲಿ ತಿಳಿಸಿದೆ. ಅಲ್ಲದೆ ಈ ಪ್ರಾಜೆಕ್ಟ್ ಬಗ್ಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಿ ಅಂತ ಚೀನಾಗೆ ಭಾರತ ಹೇಳಿದೆ. ಟಿಬೆಟ್ನಲ್ಲಿ ಯಾರ್ಲುಂಗ್ ಸಾಂಗ್ಪೋ ಅಂತ ಕರೆಯೋ ನದಿಯನ್ನ ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್, ಹಾಗೆ ಉಳಿದ ಭಾರತದ ಭಾಗದಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಅಲ್ಲಿಂದ ಮುಂದೆ ಈ ನದಿ ಬಾಂಗ್ಲಾದಲ್ಲಿ ಜಮುನಾ ಅಂತ ಹೆಸರನ್ನ ಪಡ್ಕೊಂಡು ಬಂಗಾಳ ಕೊಲ್ಲಿ ಸೇರುತ್ತೆ. ಸದ್ಯ ಇದೇ ನದಿಗೆ ಚೈನಾ ಡ್ಯಾಮ್ ಕಟ್ತಾ ಇದೆ. ಇದರಿಂದ ಕೆಳಭಾಗದಲ್ಲಿರೋ ಭಾರತಕ್ಕೆ ದೊಡ್ಡ ಅಪಾಯ ಅಂತ ತಜ್ಞರು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹೊಸ ಡ್ಯಾಮ್ ನಿಂದ ನೀರಿನ ಹರಿವು ಸಂಪೂರ್ಣವಾಗಿ ಬದಲಾಗಿ ಪರಿಸರ ಮತ್ತು ಕೃಷಿ ನಾಶ ಆಗುವ ಭೀತಿ ಇದೆ. ಅರುಣಾಚಲ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ದಿಢೀರ್ ಪ್ರವಾಹ ಉಂಟಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಸದ್ಯ ಚೈನಾದಲ್ಲಿರೋ 3 ಗಾರ್ಜಸ್ ಡ್ಯಾಮ್ ವಿದ್ಯುತ್ ಉತ್ಪಾದನೆಯಲ್ಲಿ ಜಗತ್ತಿನ ಅತಿದೊಡ್ಡ ಅಣೆಕಟ್ಟು.
ಆದರೆ ಈಗ ಕಟ್ತಾ ಇರೋ ಹೊಸ ಡ್ಯಾಮ್ ಅದಕ್ಕಿಂತಲೂ 3 ಪಟ್ಟು ದೊಡ್ಡದು ಅಂತ ಹೇಳಲಾಗ್ತಿದೆ. ಈ ಡ್ಯಾಮ್ನಿಂದ ಬರೋಬ್ಬರಿ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸೋ ಪ್ಲಾನ್ ಅನ್ನ ಚೈನಾ ಹಾಕೊಂಡಿದೆ. ಇನ್ನು ಒಂದು 6-7 ವರ್ಷಗಳ ಒಳಗಡೆ ಮ್ಯಾಕ್ಸಿಮಮ್ 2033 ಹೊತ್ತಿಗೆ ಈ ಡ್ಯಾಮ್ ನಿರ್ಮಾಣ ಮುಗಿಯಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಬಹುನಿರೀಕ್ಷಿತ ಅಮೆರಿಕ ಇರಾನ್ ಪೀಸ್ ಡೀಲ್ ನ MOUಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಸೈನ್ ಹಾಕಿಬಿಟ್ಟಿದ್ದಾರೆ. ಭಾನುವಾರ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಇರಾನ್ನ ಚೀಫ್ ನೆಗೋಸಿಯೇಟರ್ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಈ ಸೈನ್ ಹಾಕಿದ್ರು. ಅದರ ಬೆನ್ನಲ್ಲೇ ಬುಧವಾರ 2 ರಾಷ್ಟ್ರಗಳ ಅಧ್ಯಕ್ಷರು ಡಿಜಿಟಲ್ ಸೈನ್ ಪೂರ್ಣಗೊಳಿಸಿದ್ದಾರೆ. ಅಷ್ಟೆಲ್ಲ ಫ್ರಾನ್ಸ್ನ ಪ್ರಸಿದ್ಧ ವರ್ಸಾಯ್ ಪ್ಯಾಲೇಸ್ನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಸಮ್ಮುಖದಲ್ಲೇ ಟ್ರಂಪ್ ಈ ಒಪ್ಪಂದದ ಹಾರ್ಡ್ ಕಾಪಿಗೂ ಸೈನ್ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ನ ಕ್ಷಿಪಣಿ ಯೋಜನೆ ಬಗ್ಗೆ ಟ್ರಂಪ್ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಸೌದಿ ಅರೇಬಿಯಾ ಮತ್ತು ಕತಾರ್ ರಾಷ್ಟ್ರಗಳ ಬಳಿ ಮಿಸೈಲ್ ಇರುವಾಗ ಇರಾನ್ ಬಳಿ ಮಿಸೈಲ್ ಇರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಒಪ್ಪಂದ ನಡೆದರೂ ಕೂಡ ಸದ್ಯಕ್ಕೆ ಗಲ್ಫ್ ರಾಷ್ಟ್ರಗಳಲ್ಲೇ ಅಮೆರಿಕ ಸೇನೆ ಇರುತ್ತೆ, ನಾವೇನು ವಾಪಸ್ ಬರಲ್ಲ ಅಂತಾನೂ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದ್ದ ಪಾಕ್ PM ಶಹಬಾಜ್ ಶರೀಫ್ ಈ ಅಗ್ರಿಮೆಂಟ್ ಅನ್ನ ಇಸ್ಲಾಮಾಬಾದ್ MOU ಅಂತ ಕರೆದಿದ್ದಾರೆ. ಅಲ್ಲದೆ ಇದು ತಕ್ಷಣದಿಂದಲೇ ಹಾರ್ಮುಜ್ ಜಲಸಂಧಿ ಸಂಚಾರಕ್ಕೆ ಮುಕ್ತ ಆಗುತ್ತೆ. ಹಾಗೆ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನ ಹಿಂಪಡೆಯುತ್ತೆ ಅಂತ ಶಹಬಾಜ್ ಹೇಳಿದ್ದಾರೆ. ಆದ್ರೆ ಬಳಿಕ ಈ ಟ್ವೀಟ್ ನ ಶಹಬಾಜ್ ಶರೀಫ್ ಡಿಲೀಟ್ ಮಾಡಿದ್ದಾರೆ. ಎಂದಿನಂತೆ ಸೇಮ್ ಹಣೆ ಬರಹ ಇದೇ ಇವ್ರದ್ದು, ಡಿಲೀಟ್ ಮಾಡಿದ್ದಾರೆ ಅದನ್ನ. ಏನೋ ಸ್ನೇಹಿತರೆ, ವೈಷ್ಣೋದೇವಿ, ಅಮೃತಸರ ಹಾಗೂ ಎಲ್ಲ ಅದ್ಭುತ ಸ್ಥಳಗಳಿಗೆ ಟ್ರಿಪ್ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಅಂದ್ರೆ ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಏನೋ ಈ ಒಪ್ಪಂದದ ಕುರಿತು ಅಮೆರಿಕ ಅಫಿಷಿಯಲ್ ಆಗಿ 14 ಪಾಯಿಂಟ್ಸ್ ಅನ್ನ, ಅದರ ಕಂಪ್ಲೀಟ್ ಟೆಕ್ಸ್ಟ್ ಅನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಈ ಡೀಲ್ ಪ್ರಕಾರ ಲೆಬನಾನ್ ಸೇರಿ ಎಲ್ಲಾ ಫ್ರಂಟ್ಗಳಲ್ಲೂ ತಕ್ಷಣ ಯುದ್ಧ ಮತ್ತು ಮಿಲಿಟರಿ ಕಾರ್ಯಾಚರಣೆಯನ್ನ ಶಾಶ್ವತವಾಗಿ ನಿಲ್ಲಿಸಬೇಕು. ಮುಂದಿನ 30 ದಿನಗಳಲ್ಲಿ ಅಮೆರಿಕ ಇರಾನ್ ಮೇಲಿನ ನೌಕಾ ದಿಗ್ಬಂಧನವನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು ಮತ್ತು ಇರಾನ್ ಗಡಿಯಿಂದ ಅಮೆರಿಕ ತನ್ನ ಸೇನೆಯನ್ನ ವಾಪಸ್ ಪಡಿಬೇಕು ಅಂತ MOUನಲ್ಲಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಇರಾನ್ ಮುಂದಿನ 60 ದಿನಗಳವರೆಗೆ ಯಾವುದೇ ಟೋಲ್ ಅಥವಾ ಚಾರ್ಜಸ್ ತಗೊಳ್ಳಲ್ಲ ಅಂತ ಹೇಳಿ ಒಪ್ಕೊಂಡಿದೆ. ಅಷ್ಟೇ ಅಲ್ಲ, ಇರಾನ್ನ ಆರ್ಥಿಕ ಪುನರ್ ನಿರ್ಮಾಣಕ್ಕಾಗಿ ಅಮೆರಿಕ $30 ಬಿಲಿಯನ್ ಪ್ಯಾಕೇಜ್ ರೆಡಿ ಮಾಡುತ್ತೆ. ಇರಾನ್ ಮೇಲಿನ ಎಲ್ಲ ಆರ್ಥಿಕ ನಿರ್ಬಂಧಗಳನ್ನ ತೆಗೆದುಹಾಕುತ್ತೆ. ಹಾಗೆ ಫ್ರೀಸ್ ಆಗಿರೋ ಇರಾನ್ನ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಾಪಸ್ ಕೊಡ್ತಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ತಾನು ಯಾವುದೇ ಅಣ್ವಸ್ತ್ರ ತಯಾರಿಸಲ್ಲ ಅಂತ ಹೇಳಿ ಗ್ಯಾರಂಟಿಯನ್ನ ಕೊಟ್ಟಿದೆ. ಹಾಗೆ ತನ್ನ ಹತ್ರ ಇರೋ 440 kg ಎನ್ರಿಚ್ ಮಾಡಿರೋ ಯುರೇನಿಯಂ ಅನ್ನ IAEA ಮೇಲ್ವಿಚಾರಣೆಯಲ್ಲಿ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಮೇಲ್ವಿಚಾರಣೆಯಲ್ಲಿ ನಾಶಪಡಿಸೋಕು ಒಪ್ಕೊಂಡಿದೆ. ಇಂಪಾರ್ಟೆಂಟ್ ಇದು. ಏನೋ ಇರಾನ್ ಜೊತೆಗಿನ ಈ ಡೀಲ್ ಅನ್ನ ಟ್ರಂಪ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇತಿಹಾಸದಲ್ಲಿ ನನ್ನಷ್ಟು ಟಫ್ ಆಗಿ ಇರಾನನ್ನ ಎದುರು ಹಾಕೊಂಡಿರೋ ಯಾವ ಅಮೆರಿಕ ಅಧ್ಯಕ್ಷರು ಇಲ್ಲ. ನೋಡ್ರಿ ಹೆಂಗ್ ಬಗ್ಸಿ ಬೇಕಾದಂಗೆ ಮಾಡಿಸ್ಕೊಂಡಿದ್ದೀನಿ ಡೀಲು ಅಂತ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಡೀಲ್ ಅನಿವಾರ್ಯ ಆಗಿತ್ತು ಜಗತ್ತಿಗೂ ಕೂಡ. ನಾನು ಡೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಯುದ್ಧ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ರೆ ಏನಾಗ್ತಿದ್ದು ಗೊತ್ತಾ, ಇಡೀ ಜಗತ್ತು ಆರ್ಥಿಕ ಹಿಂಜರಿತಕ್ಕೆ ಹೋಗ್ಬಿಡ್ತಾ ಇದ್ದು ಗೊತ್ತೇನ್ರಿ ಅಂತ ಟ್ರಂಪ್ ಹೇಳಿದ್ದಾರೆ. ಹಾರ್ಮುಜ್ನಲ್ಲಿ ಇರಾನ್ ನೀರಡಿಗಡೆ ಸ್ಫೋಟಕ ಇಟ್ಟಿರ್ಬೇಕಾದ್ರೆ ಯಾರು ಅಲ್ಲಿಂದ ಧೈರ್ಯವಾಗಿ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ನೋಡೀಗ ಎಲ್ಲ ಓಪನ್ ಆಗ್ತಿದೆ ಈ ಡೀಲಿಂದಾಗಿ, ಎಲ್ಲ ಓಡಾಡ್ಬೋದು ಹಡಗುಗಳು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಏನೋ ಈ ಟೆಕ್ಸ್ಟ್ ರಿಲೀಸ್ ಆಗ್ತಿದ್ದ ಹಾಗೆ ಇರಾನ್ ಮತ್ತು ಹೆಜ್ಬುಲ್ಲಾ ಪಾಳೆಯದಲ್ಲಿ ಭರ್ಜರಿ ಸಂಭ್ರಮ. ಹೆಜ್ಬುಲ್ಲಾ ಮುಖ್ಯಸ್ಥ ನಯೀಂ ಖಾಸೆಂ ಸೇರಿ ಇರಾನ್ನ ಉನ್ನತ ಅಧಿಕಾರಿಗಳು ಒಪ್ಪಂದವನ್ನ ಇರಾನ್ಗೆ ಸಿಕ್ಕ ಗೆಲುವು ಅಂತ ಹೇಳಿ ಕರ್ಕೊಂಡಿದ್ದಾರೆ. ಅತ್ತ ಇರಾನ್ನ ಚೀಫ್ ನೆಗೋಸಿಯೇಟರ್ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಈ ಒಪ್ಪಂದದಲ್ಲಿ ಅಮೆರಿಕ ಕಂಪ್ಲೀಟ್ ಫೇಲ್ ಆಗಿದೆ, ನಾವು ಗೆದ್ದಿರೋದು ಅಂತ ಹೇಳಿದ್ದಾರೆ. ಇಡೀ ಜಗತ್ತಿನ ಜನರೇ ನೋಡಿ, ಇದರಲ್ಲಿರೋ ಪಾಯಿಂಟ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾರು ಗೆದ್ದಿರೋದು ಅಂತ ಹೇಳಿದ್ದಾರೆ. ಏನೋ ಇದೇ ಇರಾನ್ ಜೊತೆಗಿನ ಅಮೆರಿಕ ಡೀಲ್ ಅನ್ನ ಇಸ್ರೇಲ್ ಒಪ್ಕೊಳ್ತಿಲ್ಲ ಅಂತ ಸುದ್ದಿ ಆಗಿತ್ತಲ್ಲ, ಅದರ ಬೆನ್ನಲ್ಲೇ ಟ್ರಂಪ್ ಅದಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಗ್ರಿಮೆಂಟ್ಗೆ ಸೈನ್ ಹಾಕೋ ಮುನ್ನ ತಾನೇ ಖುದ್ದು ಇಸ್ರೇಲ್ PM ನೆತನ್ಯಾಹುವೊಂದಿಗೆ ಮಾತನಾಡಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ ಫೋನ್ನಲ್ಲಿ. ಇದರಿಂದ ಇಸ್ರೇಲ್ಗೆ ಏನು ಲಾಭ ಆಗುತ್ತೆ ನೋಡು ನೆತನ್ಯಾಹು, ನೀನು ಒಮ್ಮೆ ಇದ್ರ ಬಗ್ಗೆ ಥಿಂಕ್ ಮಾಡು. ಇರಾನ್ ಕೇವಲ ಒಂದೇ ಒಂದು ನ್ಯೂಕ್ಲಿಯರ್ ಸ್ಫೋಟಕ ಹಾಕಿದ್ರು ಕೂಡ ಇಸ್ರೇಲ್ ಅನ್ನೋ ದೇಶನೇ ಇರ್ತಾ ಇರಲಿಲ್ಲ. ಆದ್ರೆ ನೀನು ಕೇಳಿದ್ದ ಅತ್ಯಂತ ಪ್ರಮುಖವಾಗಿರೋದನ್ನೇ ಕೊಡಿಸಿದ್ದೀನಲ್ಲಪ್ಪ. ಇನ್ನು ಮುಂದೆ ಅಣ್ವಸ್ತ್ರ ಮಾಡ್ಕೊಳ್ಳಲ್ಲ ಅವರು, ಯುರೇನಿಯಂ ಬೇರೆ ವಾಪಸ್ ಕೊಡ್ತಾರೆ ಎಲ್ಲವನ್ನ ಕೂಡ. ಇನ್ನೇನು ಬೇಕು, ಇಸ್ರೇಲ್ ಇನ್ ಮುಂದೆ ಸೇಫ್, ಒಪ್ಕೋ ಅಂತ ನೆತನ್ಯಾಹುಗೆ ನಾನು ಹೇಳಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ ಇದು. ಅಲ್ಲದೆ ಈ ಡೀಲ್ನಿಂದ ಇಸ್ರೇಲ್ ಹ್ಯಾಪಿ ಆಗಿದೆ ಅಂತಲೂ ಟ್ರಂಪ್ ಕ್ಲೇಮ್ ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲ ಅಮೆರಿಕ ಇರಾನ್ ಮಾತಾಡ್ತಿರೋ ಟೈಮ್ನಲ್ಲಿ ಸೈನ್ ಬಿದ್ದ ಮೇಲೂ ಕೂಡ ಇಸ್ರೇಲ್ ಹಿಜ್ಬುಲ್ಲಾಗಳನ್ನ ಅಟ್ಟಾಡಿಸ್ಕೊಂಡು ಹೊಡೆಯೋದು ನಿಲ್ಲಿಸಿಲ್ಲ. ಮತ್ತೆ ಇಸ್ರೇಲ್ ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡಿದೆ. ಲೆಬನಾನ್ನ ಮಂಜೌರಿ ಮತ್ತು ಅಜಿಯೆ ಪ್ರದೇಶಗಳಲ್ಲಿ ಇಸ್ರೇಲ್ ಡ್ರೋನ್ ದಾಳಿಯಿಂದ ಹಲವರು ಗಾಯಗೊಂಡಿದ್ದಾರೆ. ಹಾಗೆ ನಬಾಟಿಯೆ ಮತ್ತು ಅಲ್ ಫೌಖಾ ಮತ್ತು ಕ್ಫಾರ್ ಟೆಬ್ನಿಟ್ ಮೇಲೆ ಇಸ್ರೇಲ್ ಯುದ್ಧ ವಿಮಾನಗಳು ದಾಳಿ ಮಾಡಿವೆ. ಮತ್ತು ಹಿಜ್ಬುಲ್ಲಾ ಕೂಡ ಪ್ರತಿ ದಾಳಿ ಮಾಡಿದೆ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಸೈನಿಕರನ್ನ ಗುರಿಯಾಗಿಸಿ ಡ್ರೋನ್ ಹಾರಿಸಿದೆ.
ಪರಿಣಾಮ 5 ಸೈನಿಕರು ಗಾಯಗೊಂಡಿದ್ದಾರೆ. ಇದರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಏನೋ ಈ ಪೀಸ್ ಡೀಲ್ನ ಪರಿಣಾಮ ಜಾಗತಿಕ ತೈಲ ಬೆಲೆ ಮತ್ತಷ್ಟು ಇಳಿಕೆಯಾಗ್ತಿದೆ. ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $77 ಆಸುಪಾಸಲ್ಲಿತ್ತು. ಗ್ರೇಟ್ ನ್ಯೂಸ್ ಫಾರ್ ಇಂಡಿಯಾ. ವರ್ಲ್ಡ್ಗೂ ಕೂಡ ಅಷ್ಟೇ ಗ್ರೇಟ್ ನ್ಯೂಸ್, ಆದರೆ ನಮಗೆ ಇನ್ನೂ ದೊಡ್ಡ ನ್ಯೂಸ್ ಇದು. ಏನೋ ಭಾರತ ಬ್ರಿಟನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಈ ಒಪ್ಪಂದ ಮುಂದಿನ ಜುಲೈ 15ರಿಂದಲೇ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಈ ವಿಚಾರವನ್ನ ಖುದ್ದು PM ಮೋದಿ ಹಾಗೂ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಕನ್ಫರ್ಮ್ ಮಾಡಿದ್ದಾರೆ. G7 ಸಭೆಯ ಸೈಡ್ ಲೈನ್ಸ್ ನಲ್ಲಿ ಇಬ್ಬರು ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇದರ ಬಗ್ಗೆ ಮೋದಿ ಮಾತನಾಡಿದ್ದಾರೆ. ಇದು ಭಾರತ ಮತ್ತು ಬ್ರಿಟನ್ ಸಂಬಂಧದಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲು. ಇದರಿಂದ ನಮ್ಮ ದೇಶದ ರೈತರು, ಸ್ಟಾರ್ಟ್ಅಪ್ಗಳು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಭರ್ಜರಿ ಅವಕಾಶಗಳು ಸಿಗಲಿವೆ ಅಂತ ಹೇಳಿದ್ದಾರೆ. ಈ ಡೀಲ್ ಜಾರಿಗೆ ಬಂದಾಗ ಪ್ರಮುಖವಾಗಿ ಬ್ರಿಟನ್ನಿಂದ ಭಾರತಕ್ಕೆ ಬರೋ ಸ್ಕಾಚ್, ವಿಸ್ಕಿ ಮೇಲಿದ್ದ 150% ಸುಂಕ 75%ಗೆ ಇಮಿಡಿಯೇಟ್ಲಿ ಇಳಿಕೆಯಾಗುತ್ತೆ. ಹಾಗೆ ಮುಂದಿನ 10 ವರ್ಷಗಳ ಬಳಿಕ ಇದು 40%ಗೆ ಡೌನ್ ಆಗುತ್ತೆ. ಹಾಗೆ ಬ್ರಿಟಿಷ್ ಕಾರುಗಳ ಮೇಲಿದ್ದ 100% ಹೆಚ್ಚಿನ ತೆರಿಗೆ ಬರೀ 10%ಗೆ ಇಳಿಯುತ್ತೆ. ಈ ಕಡೆ ಫ್ರಾನ್ಸ್ನಲ್ಲಿ ನಡೆದ G7 ರಾಷ್ಟ್ರಗಳ ಸಭೆಯ ಸೈಡ್ ಲೈನ್ಸ್ ನಲ್ಲಿ PM ಮೋದಿ ಮತ್ತು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮೀಟ್ ಆಗಿದ್ದಾರೆ. 2 ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಮತ್ತು ಇರಾನ್ ಯುದ್ಧಕ್ಕೂ ಮುನ್ನ ಇದ್ದ ವ್ಯಾಪಾರ ವಹಿವಾಟನ್ನ ಮತ್ತೆ ಸಹಜ ಸ್ಥಿತಿಗೆ ತರೋ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ. ಭಾರತ ಯಾವಾಗಲೂ ಶಾಂತಿಯ ಪರವಾಗಿ ನಿಲ್ಲುತ್ತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯತೆಗೆ ಬೆಲೆ ಕೊಡುತ್ತೆ ಅಂತ ಪ್ರಧಾನಿ ಹೇಳಿದ್ದಾರೆ. 2 ರಾಷ್ಟ್ರಗಳ ನಡುವಿನ ಜಂಟಿ ಯೋಜನೆಗಳನ್ನು ಮತ್ತಷ್ಟು ವಿಸ್ತರಿಸೋಕೆ ತೀರ್ಮಾನ ಮಾಡಲಾಗಿದೆ. ಜೆಲೆನ್ಸ್ಕಿನೂ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇನ್ನು ದ್ವಿಪಕ್ಷೀಯ ಮೀಟಿಂಗ್ ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಪಾಲ್ಗೊಂಡಿದ್ರು. ಇತ್ತ ಯುದ್ಧ ನಿಲ್ಲಿಸೋಕೆ ಟ್ರಂಪ್ ಸಹಾಯ ಕೇಳ್ತಾ ಯುಕ್ರೇನ್ ರಷ್ಯಾ ಮೇಲೆ ದೊಡ್ಡ ದಾಳಿಯನ್ನ ಮಾಡಿದೆ. ಬರೋಬ್ಬರಿ 600ಕ್ಕೂ ಅಧಿಕ ಡ್ರೋನ್ ಹಾರಿಸಿದೆ. ಪರಿಣಾಮ ರಾಜಧಾನಿ ಮಾಸ್ಕೋದ ಕಪೋಟ್ಸ್ನ್ಯಾ ಪ್ರದೇಶದಲ್ಲಿ ತೈಲ ರಿಫೈನರಿ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಭಾರಿ ಡ್ಯಾಮೇಜ್ ಆಗಿರೋ ಮಾಹಿತಿ ಸಿಕ್ಕಿದೆ. ಮಂಗಳವಾರವಷ್ಟೇ ಯುಕ್ರೇನ್ ಇದನ್ನು ಟಾರ್ಗೆಟ್ ಮಾಡಿತ್ತು. ರಷ್ಯಾ ತೈಲ ಉತ್ಪಾದನೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಇದೇ ರೀತಿ ರಷ್ಯಾ ತೈಲ ರಿಫೈನರಿಗಳನ್ನು ಯುಕ್ರೇನ್ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾನೆ ಇದೆ. ಯಾವ ರೇಂಜ್ಗೆ ಅಂದರೆ ವಿಶ್ವದ 3ನೇ ಅತಿದೊಡ್ಡ ತೈಲ ಉತ್ಪಾದಕ ರಷ್ಯಾ ಬೇರೆ ದೇಶಗಳಿಂದ ಇಂಧನ ಆಮದು ಮಾಡ್ಕೊಳ್ಳೋಕೆ ರೆಡಿಯಾಗಿದೆ. ಆ ಮಟ್ಟಿಗೆ ಯುಕ್ರೇನ್ ಕಾಟ ಕೊಡ್ತಾ ಇದೆ ಅನ್ನೋ ವರದಿ ಬರ್ತಾ ಇದೆ. ಅಂದರೆ ಯುಕ್ರೇನ್, ಪುಟಿನ್ ನಿಮ್ಮ ಹತ್ರ ತಾಕತ್ತಿದೆಯಾ, ನಮ್ಮ ಜಾಗ ಎಲ್ಲ ವಶಪಡಿಸ್ಕೊಳ್ತೀರಾ? ಹೌದು, ನಿಮ್ಮ ಸೇನೆ ದೊಡ್ಡದು, ಮಾಡಿ, ನಾವು ನಿಮಗೆ ಎಲ್ಲಿ ಹೊಡಿಬೇಕಲ್ಲಿ ಟಾರ್ಗೆಟ್ ಮಾಡಿ ಹೊಡಿತೀವಿ, ನಿಮಗೂ ಡ್ಯಾಮೇಜ್ ಮಾಡ್ತೀವಿ ಅಂತ ಯುಕ್ರೇನ್ ತಿರುಗೇಟನ್ನು ಕೊಡ್ತಾ ಇದೆ ರಷ್ಯಾಗೆ. ಇನ್ನು ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶ ನಿರ್ಬಂಧವನ್ನು ಮತ್ತೆ ವಿಸ್ತರಿಸಿದೆ. ಜುಲೈ 24ರವರೆಗೆ ಮತ್ತೆ ಎಕ್ಸ್ಟೆಂಡ್ ಮಾಡಿದೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ 2 ರಾಷ್ಟ್ರಗಳ ವಾಯು ಪ್ರದೇಶ 2 ರಾಷ್ಟ್ರಗಳಿಗೆ ಒಬ್ರಿಗೊಬ್ರು ಪರಸ್ಪರ ಬ್ಯಾನ್ ಮಾಡಿಕೊಂಡಿದ್ರು. ಭಾರತ ಕೂಡ ಆಲ್ರೆಡಿ ಪಾಕ್ ವಿಮಾನಗಳಿಗೆ ನಿರ್ಬಂಧ ಹೇರಿದೆ. ಇದೇ ಥರ ಏನೋ ನೆರೆಯ ಬಾಂಗ್ಲಾದಲ್ಲಿ ಮತ್ತೆ ದೊಡ್ಡ ಮಟ್ಟದ ಬೀದಿ ಹೋರಾಟದ ಆರಂಭದ ಮುನ್ಸೂಚನೆ ಸಿಗ್ತಾ ಇದೆ. ಜುಲೈ ಚಾರ್ಟರ್ ಜಾರಿಗೊಳಿಸದೆ ಹೋದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಬಾಂಗ್ಲಾದ ಅತಿದೊಡ್ಡ ವಿಪಕ್ಷ ಮೂಲಭೂತವಾದಿಗಳು, ಧಾರ್ಮಿಕ ಮೂಲಭೂತವಾದಿಗಳ ಗುಂಪು ಜಮಾತೆ ಇಸ್ಲಾಮಿ ಎಚ್ಚರಿಕೆ ಕೊಟ್ಟಿದೆ. ತಾರಿಕುರ್ ರೆಹಮಾನ್ ನೇತೃತ್ವದ BNP ಸರ್ಕಾರಕ್ಕೆ ಜಮಾತ್ ಮುಖ್ಯಸ್ಥ ಶಫೀಕುರ್ ರೆಹಮಾನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಜುಲೈ ಚಾರ್ಟರ್ ಅನ್ನೋದು ಬಾಂಗ್ಲಾ ಆಡಳಿತ ವ್ಯವಸ್ಥೆ ಬದಲಾಯಿಸೋ 84 ಅಂಶಗಳ ರಿಪೋರ್ಟ್. ಫೆಬ್ರವರಿಯಲ್ಲಿ ನಡೆದ ಎಲೆಕ್ಷನ್ ಜೊತೆಗೆ ಈ ಚಾರ್ಟರ್ ಬಗ್ಗೆ ಜನಮತಗಣನೆ ಕೂಡ ಮಾಡಲಾಗಿತ್ತು. 68% ಜನ ವೋಟ್ ಹಾಕಿ ಬೆಂಬಲಿಸಿದ್ರು ಅಂತ ಡಿಕ್ಲೇರ್ ಕೂಡ ಮಾಡ್ಕೊಂಡಿದ್ರು. ಮುಖ್ಯವಾಗಿ ಬಾಂಗ್ಲಾದಲ್ಲಿ ದ್ವಿಸದನ ಸಂಸತ್ತನ್ನು ತರಬೇಕು, ಪ್ರಧಾನಮಂತ್ರಿ ಅಧಿಕಾರವನ್ನು ಕಡಿತಗೊಳಿಸಿ ಲಿಮಿಟ್ ಹಾಕಬೇಕು ಅನ್ನೋದು ಚಾರ್ಟರ್ನ ಉದ್ದೇಶ ಆಗಿದೆ. ಈಗ ಅಧಿಕಾರದಲ್ಲಿರೋ BNP ಸರ್ಕಾರದನ್ನು ಜಾರಿಗೆ ತರೋಕೆ ಸ್ವಲ್ಪ ಹಿಂದೇಟು ಹಾಕ್ತಿದೆ. ಅದಕ್ಕೆ ಜಮಾತ್ ರೋಚಿಗೆದ್ದಿದೆ. ಇತ ಭಾರತದ ಗಡಿ ಭದ್ರತಾ ಪಡೆ BSF ನಮ್ಮ ಪ್ರಜೆಗಳನ್ನು ಹತ್ಯೆ ಮಾಡ್ತಾ ಇದೆ ಅಂತ ಬಾಂಗ್ಲಾ ಆರೋಪಿಸಿದೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬಾಂಗ್ಲಾ ಗೃಹ ಸಚಿವ ಸಲಾಹುದ್ದೀನ್ ಅಹಮದ್ ಕಿಡಿಕಾರಿದ್ದಾರೆ. ದಿಲ್ಲಿಯಲ್ಲಿ ಇತ್ತೀಚೆಗೆ ನಡೆದ 2 ಸೇನೆಗಳ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ಆಗ BSF ಮಾರಣಾಂತಿಕ ಶಸ್ತ್ರಾಸ್ತ್ರ ಬಳಸಲ್ಲ ಅಂತ ಭರವಸೆ ಕೊಟ್ಟಿದೆ ನಮಗೆ. ಆದರೂ ಗಡಿಯಲ್ಲಿ ಸಾವುಗಳು ನಿಲ್ತಾ ಇಲ್ಲ ಅಂತ ಬಾಂಗ್ಲಾ ಸಚಿವರು ಆರೋಪ ಮಾಡಿದ್ದಾರೆ. ಆದರೆ ಪಶ್ಚಿಮ ಬಂಗಾಳ ಎಲೆಕ್ಷನ್ ಆದ ನಂತರ ಭಾರತದಿಂದ ನಡೆದ 36 ಪುಷಿನ್ ಕಾರ್ಯಾಚರಣೆಗಳನ್ನು ನಾವು ಬ್ಲಾಕ್ ಮಾಡಿದ್ದೀವಿ, ಅಷ್ಟೆಲ್ಲ ಭಾರತ ದೂಡ್ತಾ ಇದೆ ನಮ್ಮ ಕಡೆಗೆ ಅಂತ ಬಾಂಗ್ಲಾ ಸೇನೆ ಹೇಳ್ಕೊಳ್ತಾ ಇದೆ. ಲಾಸ್ಟ್ 2 ಇಯರ್ಸಲ್ಲಿ 2024 ಆಗಸ್ಟ್ 5ನೇ ತಾರೀಕಿನ ನಂತರ 2369 ಜನರನ್ನ ಭಾರತದವರು ಬಾಂಗ್ಲಾ ಕಡೆಗೆ ದೂಡಿದ್ದಾರೆ. ಇದರಲ್ಲಿ 2175 ಜನರನ್ನ ಪೊಲೀಸರಿಗೆ, 11 ಜನರನ್ನ BSFಗೆ ಒಪ್ಪಿಸಿದ್ದೀವಿ, 183 ಜನರನ್ನ ವಾಪಸ್ ನಾವು ಇಂಡಿಯಾ ಕಳಿಸಿದ್ದೀವಿ ಅಂತ ಸಲಾಹುದ್ದೀನ್ ಹೇಳಿದ್ದಾರೆ. ಇನ್ನು ಇದೇ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗ್ತಾ ಇದ್ದ 81 ಅಡಿ ಎತ್ತರದ ಶ್ರೀರಾಮರ ಮೂರ್ತಿ ಕಾಮಗಾರಿಯನ್ನು ದಿಢೀರ್ ನಿಲ್ಲಿಸಲಾಗಿದೆ.
ಅಲ್ಲಿನ ಮೂಲಭೂತವಾದಿ ಇಸ್ಲಾಮಿಕ್ ಸಂಘಟನೆಗಳು ಬೆದರಿಕೆ ಒಡ್ಡಿದ ಕಾರಣ ನಿಲ್ಲಿಸಲಾಗಿದೆ. ಅಲ್ಲಿನ ಗೈಬಂಧ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇತ್ತು. 80% ಕಾಮಗಾರಿ ಕಂಪ್ಲೀಟ್ ಆಗಿದೆ. ಆದರೆ ಇಸ್ಲಾಮಿಕ್ ಮೂಲಭೂತವಾದಿಗಳು ಅದನ್ನು ಕೆಡವಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಈಗ ನಿಂತಿರೋದ್ರಿಂದ ಕೂಡಲೇ ಪ್ರಧಾನಿ ತಾರಿಕುರ್ ರೆಹಮಾನ್ ಮಧ್ಯಪ್ರವೇಶ ಮಾಡಬೇಕು ಅಂತ ದೇವಸ್ಥಾನದವರು ಆಗ್ರಹ ಮಾಡಿದ್ದಾರೆ. 2026ರ ಫಿಫಾ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಇಂಗ್ಲೆಂಡ್ ಕ್ರೊಯೇಷಿಯಾವನ್ನ ಬೀಟ್ ಮಾಡಿದೆ. 4-2 ಅಂತರದಿಂದ ಗೆದ್ದಿದೆ. ಹಾಗೆ 1-0 ಅಂತರದಿಂದ ಘಾನಾ ಪನಾಮವನ್ನು ಸೋಲಿಸಿದೆ. ಪೋರ್ಚುಗಲ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ ನಡುವಿನ ಮ್ಯಾಚ್ 1-1 ಡ್ರಾ ಆಗಿದೆ. ಈ ಪಂದ್ಯದಲ್ಲಿ ಪೋರ್ಚುಗಲ್ ಕ್ಯಾಪ್ಟನ್ ಕ್ರಿಸ್ಟಿಯಾನೋ ರೊನಾಲ್ಡೋ ಒಂದೇ ಒಂದು ಗೋಲ್ ಹೊಡೆಯಲಿಕ್ಕಾಗದೆ ನಿರಾಶೆ ಅನುಭವಿಸಿದ್ದಾರೆ. ಸ್ಟೇಡಿಯಂನಲ್ಲಿದ್ದ ಕಾಂಗೋ ಅಭಿಮಾನಿಗಳು ರೊನಾಲ್ಡೋ ನೋಡಿ ಮೆಸ್ಸಿ ಮೆಸ್ಸಿ ಅಂತ ಕೂಗಿ ರೇಗಿಸಿದ್ದಾರೆ. ಇನ್ನು ಉಜ್ಬೇಕಿಸ್ತಾನ್ 3-1 ಅಂತರದಿಂದ ಕೊಲಂಬಿಯಾವನ್ನ ಮಣಿಸಿದೆ. ಇನ್ನು ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ಮತ್ತು ಬೋಸ್ನಿಯಾ ಹರ್ಜೆಗೋವಿನಾ ನಡುವಿನ ಮ್ಯಾಚ್ ಇದೆ. ಕೆನಡಾ, ಕತಾರ್, ಮೆಕ್ಸಿಕೋ, ಸೌತ್ ಕೊರಿಯಾ ಕೂಡ ಮ್ಯಾಚ್ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ನಿಮಗೆ ನಮ್ಮ ಚಾನಲ್ನ ವರ್ಕ್ ಇಷ್ಟ ಆಗ್ತಿದ್ರೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಸೇರ್ಬೋದು. ನಾವು ಸಾಕಷ್ಟು ಜೀವನಕ್ಕೆ ಉತ್ತಮ ವ್ಯಾಲ್ಯೂ ಆ್ಯಡ್ ಮಾಡುವ ವಿಡಿಯೋಸನ್ನು ಮತ್ತು ಸೀರೀಸನ್ನು ಮೆಂಬರ್ ಓನ್ಲಿ ಅಂದರೆ ಸದಸ್ಯರಿಗೋಸ್ಕರ ಮಾತ್ರ ಪ್ರತ್ಯೇಕವಾಗಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಕೂಡ ನೀವು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಆಗಿರುತ್ತೆ. ದಯವಿಟ್ಟು ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.